ಹಾಡುವಾಗಲೇ ವಿಜಯಪುರದಲ್ಲಿ ರಕ್ತಪಾತ. ಬಂಜಾರ ಕ್ರಾಸ್ನಲ್ಲಿ ಆಟೋ ಚಾಲಕನ ಬರ್ಬರ ಹತ್ಯೆ. ಕುಮ್ಮಟ ನಗರಿಯಲ್ಲೇ ಹಂತಕರ ಅಟ್ಟಹಾಸ. ಬಂಜಾರ ಕ್ರಾಸ್ನಲ್ಲಿ ನಡೆದ ಹತ್ಯೆ ಇಡೀ ಕುಮ್ಮಟ ನಗರಿಯನ್ನೇ ನಡುಗಿಸಿದೆ. ಕಾನೂನು ಸುವ್ಯವಸ್ಥೆ ಹಳ್ಳಕ್ಕೆ, ವಿಜಯಪುರ ತಲ್ಲಣ. ಹೌದು, ಇಂತಹದೊಂದು ಪ್ರಶ್ನೆಯನ್ನ ಹುಟ್ಟುಹಾಕುವಂತಹ ಘಟನೆಯೊಂದು ವಿಜಯಪುರ ನಗರದ ಬಂಜಾರ ಕ್ರಾಸ್ ಬಳಿ ನಡೆದಿದೆ. ತನ್ನ ಕಾಯಕವನ್ನೇ ಆಟೋ ಎಂದು ನಂಬಿ ಬದುಕುತ್ತಿದ್ದ ಯುವಕನೊಬ್ಬನನ್ನ ದುಷ್ಕರ್ಮಿಗಳು ಶುಕ್ರವಾರ ಸಂಜೆ ಅಕ್ಷರಶಃ ಕೊಂದು ಹಾಕಿದ್ದಾರೆ. ಮೃತ ವ್ಯಕ್ತಿ ವಿಲಾಸ್ ನಡುವಿನ ಮನೆ ಎಂದು ಹೇಳಲಾಗಿದೆ. ಕುಟುಂಬದ ಪಾಲಿಗೆ ಆಧಾರ ಸ್ತಂಭವಾಗಿದ್ದವನು ಜೀವನ ನಿರ್ವಹಣೆಗಾಗಿ ಆಟೋ ಓಡಿಸ್ತಾ ಇದ್ದ. ಈ ಯುವಕನ ಬರ್ಬರ ಹತ್ಯೆ ಈಗ ಕುಟುಂಬದ ಮೇಲೆ ಸಿಡಿಲು ಬಡಿದಂತಾಗಿದೆ. ಮಗನ ಕಳೆದುಕೊಂಡ ತಾಯಿಯ ಆಕ್ರಂದನ, ಪತ್ನಿಯ ರೋದನೆ ಮತ್ತು ಕುಟುಂಬಸ್ಥರ ಅಳಲು ಕೇಳುವವರ ಕರಳು ಹಿಂಡುವಂತಾಗಿದೆ. ಯಾಕೆ ನನ್ನ ಮಗನನ್ನ ಬಲಿ ತಗೊಂಡ್ರು ಎನ್ನುತ್ತಾ ತಾಯಿ ನಡೆಸುತ್ತಿರುವ ಆಕ್ರೋಶ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಂಚಲ್ಲೂ ನೀರು ತರಿಸ್ತಾ ಇದೆ. ದುಡಿಲಕ್ ಹೋಗಿದ್ರಿಪ್ಪ, ದುಡಿಲಕ್ ಹೋದ್ರ ಹೊಡೆದು ಹೋಗದಾರಿಪ್ಪ. ನನ್ ಮಕ್ಕಳು ಫೋನ್ ಹತ್ತನ ಹೋಯ್ ತಗೊಂಬಂದ್ರಿಪ್ಪ. ನಿಮ್ ಪುಣ್ಯ ಹತ್ತದ್ರಿ. ಅವ್ರಿಗೆ ಎಲ್ಲ ಹುಡುಕಾಡ್ ಕೊಟ್ಟಿಯಪ್ಪ ನೀವಪ್ಪ. ನಿಮ್ ಕಾಲ್ ಬೀಳ್ತೀನ್ರಿ. ಏನ್ ಹೆಸರೇನ್ರಿ ಮಗದ? ನನ್ನ ಹೆಸರು ಕಮಲಾ ನಡಿಮನಿ ಉಮೇಶ್ ಕನಕ ಮನಿ. ನಿಮ್ಮ ಮಗದ ಹೆಸರೇನ್ರಿ? ವಿಲಾಸ್ ರೀ. ವಯಸ್ಸು ಎಷ್ಟಿದ್ರಿ? 30. ಏನ್ ಕೆಲ್ಸ ಮಾಡ್ತಿದ್ರಿ? ಆಟೋ ಹೊಡ್ತಿದ್ರಿಪ್ಪ. ಆಟೋ ಯಾರು ಹೊಡೆದಾರೆ ಅವ್ರಿಗೆ? ಯಾರು ಹೊಡೆದಾರ ಗೊತ್ತಿಲ್ರಿ ಅಪ್ಪ. ಎಲ್ಲಿ ಆಗಿ ಘಟನೆ ಎಲ್ಲಿ ಆಗಮ್ಮ? ಹಾ, ಜಾಗ ಎಲ್ಲಿ ಆಗ? ಬಂಜಾರ ಕಳಿಸ್ತೀರಾ? ಎಷ್ಟು ಗಂಟೆಗೆ ಆಗಮ್ಮ ಇದು? ಇಲ್ಲಮ್ಮ, ಹ್ಯಾಂಗ್ ಗೊತ್ತಾಯ್ತು? ಫೋನ್ ಬಂದು ಪೊಲೀಸರು ಫೋನ್ ಮಾಡಿದ್ರಿ, ಅವಾಗ ನಿಮ್ಗೆ ಗೊತ್ತು? ಅವಾಗ ಗೊತ್ತಾಗಿದ್ರಿ ಸರ್. ನಮ್ಮ ಮಕ್ಳಿಗೆ ಫೋನ್ ಹತ್ತಾನು ಹೋಗಿ ಹಾಕೊಂಬಂತಾರ್ರಿ. ಇಲ್ಲಿ ಯಾರುಗಳು ಐಷಮ್ ಇದ್ದೇನ್ರಿ ಅವ್ರದ್ದು? ಹಳೆ ಐಷಮ್ ಯಾರ್ದು? ಎಲ್ಲ ಅಣ್ಣ ತಮ್ಮನವರೇ ಇರೋದು, ಯಾರನ್ನು ದ್ವೇಷ ಲಗ್ನ ಆಯ್ತೇನ್ರಿ? ಲಗ್ನ ಆಗೈತಿ? ಏನ್ ಮಾಡಿ ಏ ಪುಸ ನನ್ನಪ್ಪ, ಏ ಪುಸ ನನ್ನಪ್ಪ, ಏಪ್ಪ ಮನಿ ಎಲ್ಲಿರಿ? ಖಾಜಾಮಿ ದರ್ಗಾದಾಗ ಇರ್ತಿದ್ರಿ? ಏನ್ರಿ ಹೆಸರು ಅವ್ರದ್ದು? ವಿಲಾಸ್ ರೀ. ನನ್ನ ಮಗನಿಗೆ ಹೆಂಗ್ ಹೊಡ್ದಾರಿ ಅವ್ವ? ನನ್ನ ಮಗನಿಗೆ ನಾ ಬಿಡುದಿಲ್ರಿ ಘಟನೆ ನಡೆದ ಬೆನ್ನಲ್ಲೇ ಆದರ್ಶ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ದೇಹವನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮರಣೋತ್ತರ ಪರೀಕ್ಷೆ ನಡೆದಿದೆ. ಹತ್ಯೆಗೆ ಕಾರಣ ಏನು? ವೈಯಕ್ತಿಕ ದ್ವೇಷವೇ ಅಥವಾ ಹಳೆಯ ವೈಷಮ್ಯವೇ ಅನ್ನೋದನ್ನ ಇನ್ನೂ ಸ್ಪಷ್ಟವಾಗಿಲ್ಲ. ನನ್ ಮಗ ಈಗ ದುಡ್ಕೊಂತಿಲ್ಲಕತ್ತದ್ರಿ. ಲಗ್ನ ಮಾಡಿ ಈಗ 1 ವರ್ಷನೂ ಆಗಿಲ್ಲ, 6 ತಿಂಗಳಾಗೈತ್ರಿ. ಯಾರು ಕಣ್ಣಾಗ ಬಂದ್ ಹಾಕೊಂಡ್ರು, ಕೈ ಮ್ಯಾಗ ಬಂದ್ ಹಾಕೊಂಡ್ರು. ಅದೇರೇ ಪರಮಾತ್ಮ, ಯಾ ದೇವ್ರಿ ಅಡ್ಡಾಗ ಬರ್ಲಾಗಿತ್ತ ಪರಮಾತ್ಮ. ಯವ್ವ ದೇವ್ರೇ, ನಾ ಎಲ್ಲಿ ಹೋಗಿ ಹುಡ್ಕ್ಯಾರ್ಲಿ ಯವ್ವ. ಯವ್ವ
ಏನು ಇಲ್ಲಿ ಆಟೋ ಹೊಡಿಲಕತ್ತಿದ್ದಾರೆ ಅವ ಆಟೋ ಹೊಡ್ಕೊತ ಅಲ್ಲಿ ಚಾ ಕುಡಿಲಕ್ ನಿಂತಾನತ್ತ ಅಲ್ಲಿ ಇದು ಮಾಡಿ 4 ಗಂಟೆಗೆ ಹೋಗ್ಯಾನ್ರಿ ಇಲ್ಲಿದ್ದು ಆಟೋ ಹೊಡಿಲಕ್ ಹೋಗ್ಯಾನ್ರಿ ಏನು ಹೇಳಿಲ್ರಿ ಅವ ದುಡಿಲಕ್ ಹೋಗ್ಯಾನ ಎಲ್ಲಿ ಹೊಡ್ದಾರು ಏನ್ ಸುದ್ದಿಯೋ ಎಲ್ಲಿ ಹೊಡ್ದರು ಯಪ್ಪ ಭಗವಂತ ಏನು ಇದಿತ್ತಿಲ್ರಿ ಈಗೊಮ್ಮೆ ಅವ್ರಿ ದೋಸ್ತ್ರಿ ಅಲ್ಲಿ ಹೊಡ್ದಾರತ್ರಿ ಹೊಡ್ದಾರ ಅವಾಗ ನಮ್ಮ ಹುಡುಗ ಸಣ್ಣ ಹೋಗಿ ಹಿಡ್ಕೊಂಡ್ ಬಂದಾನ ಅವ್ರಿಗೆ ಓಡಿಸ್ಕೇರಿ ಅವ್ರಿಗೆ ಓಡಿಸಿ ಅವ್ರಿಗೆ ಹೊಡಕಿ ಹಿಡ್ಕೊಂಡ್ ಬಂದಾನ ಅದ್ರ ಮ್ಯಾಗ ಈಗ ಆಟೋ ಹೊಡಿಲಕತ್ತಿದಾರ ಲಗ್ನ ಆಗೇತ್ರಿ ಏನ ಇಲ್ರಿ ಈಗ ಚೊಚ್ಚಲು ಹೊಟ್ಲಿದಾಳ್ರಿ ಅವ್ರದ್ದು ಈಗ 30 ಅದಾವ್ರಿ 30 ಅವ್ರಿ ದರ್ಗಾದಾಗ ಐತ್ರಿ ಏನ್ ಮಾಡ್ತೀರಿ ನಮ್ಮ ನ್ಯಾಯ ಕೊಡ್ಸ್ರಿ ಬರೀ ಅವ್ರಿಗೆ ಹಿಡ್ದವ್ರಿಗೆ ಶಿಕ್ಷೆ ಕೊಡ್ಸ್ರಿ ಮತ್ತೇನಿಲ್ಲ ಅವ್ರಿಗೆ ಯಾರು ಹೊಡೆದಾರ ಅವ್ರಿಗೆ ಶಿಕ್ಷೆ ಕೊಡ್ಸ್ರಿ ನಮ್ಮ ಮಗನ್ ಜೀವ ತಗೊಂಡಾರ ಅಂದ್ರೆ ಅವ್ನಿಗೆ ಏನ್ ಮಾಡ್ತೀರಿ ಮಾಡ್ರಿ ನೀವೇ ನಮ್ಮ ಹೆಸರು ಲಕ್ಷ್ಮೀ ರೀ ನಡೆಯನ್ ಮನಿ ರೀ ಏನ್ ನಮ್ಗ 5:30-6 ಫೋನ್ ಬರ್ತದೆ ನಮ್ಮ ಹುಡುಗ ತಲಿ ಹೊಡೆದಾರ ಅಂತೇಳಿ ಬಂಜಾರ ಕ್ರಾಸಿಗೆ ಫೋನ್ ಬರೋಣ ನಾವ್ ಈ ಕಡೆ ಸರ್ಕಾರ ದವಾಖಾನಿಗೆ ಬಂದಿವ್ರಿ ಮತ್ತ ಅದು ಏನ್ ಹಾಳಾಗ್ಲಿ ಹಿಂಗ ಆಗ್ಯದ ಅನ್ನೋದು ಯಾರು ಹೊಡೆದಾರೋ ಯಾರಿಲ್ಲೋ ಇನ್ ಮ್ಯಾಗ ಅದು ತನಿಖೆ ಮ್ಯಾಗ ಗೊತ್ತಾಗ್ತದ್ರಿ ಯಾರ ಅನ್ನೋದು ನಾವಂತೂ ಈಗ ಸರ್ಕಾರ ದವಾಖಾನಿಗೆ ಬಂದಿವ್ರಿ ಬಾಡಿ ತಂದ್ ಇಲ್ಲಿ ಹೊಡ್ದಿವಿ ಈಗ ಪೊಲೀಸರು ಯಾರು ಕಾಣೋಲ್ರಿ ಅದಕ್ಕ ಆದರ್ಶ ನಗರ್ ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲಿ ಏನಾಗ್ಯದ ಏನಿಲ್ಲ ಹ್ಯಾಂಗ ಏನು ಅಂತೇಳಿ ಅಲ್ಲಿ ವಿಚಾರ ಮಾಡಕ್ ನಾವ್ ಹೊಂಟಿವಿ ये कैसा हुआ और कहाँ हुआ बोल के तुमने मालूम है ಬಂಜಾರ ಕ್ರಾಸಿಗೆ ಆಗ್ಯದ ಅಂತ ಹೇಳಿದ್ರಿ ಬಂಜಾರ ಕ್ರಾಸಿಗೆ ಹೊಡೆದಾರ ಅಂತ ಒಂದು ಅಟ್ಟೆ ಹೇಳಿದ್ರು ನಾವ್ ಹಂಗೆ ಗಾಡಿ ತಗೊಂಡ್ ಹಂಗೆ ಬಂದ್ಬಿಟ್ವಿ ನಿಮಗ್ ಯಾರ ಫೋನ್ ಹಚ್ಚಿದ್ರಿ ನಮ್ ಹುಡುಗರು ಫೋನ್ ಹಚ್ಚಿದ್ವಿ ನಮ್ ಹುಡುಗರು ಫೋನ್ ಹಚ್ಚಿದ್ರು ಹುಡುಗರು ಏನ್ ಮಾಡ್ಯಾರ ನಮ್ಮ ಹುಡುಗರೆಲ್ಲ ಜಮಾಚಾರಲ್ಲಿ ಏನಾಗ್ಯದ ನೋಡ್ಯಾನ ಹಿಂಗಾಗಿ ಫೋನ್ ಹಚ್ಚಿಬಿಟ್ರು ಫೋನ್ ಹಚ್ಚಾನ ಹಿಂಗಾಗ್ಯದ ಏಟ್ ಬಿದ್ದದ ಸರ್ಕಾರ ದವಾಖಾನಿಗೆ ಒಯ್ದಾರ ನಾವ್ ಸರಳ ಮನೆಯಿಂದ ಈ ಕಡೆ ಸರ್ಕಾರ ದವಾಖಾನಿಗೆ ಬಂದಿವಿ ನಿಮಗ್ ಏನಾಗ್ಬೇಕು ನಮಗ ತಮ್ಮನ ಮಗ ಆಗ್ಬೇಕ್ರಿ ನಿಮಗ್ ಯಾರ ಮೇಲೆ ಸಂಶಯ ಇನ್ ಮ್ಯಾಗ ಗೊತ್ತಾಗ್ತದ ಸರ್ ನಾವ್ ಅಲ್ಲಿ ಸ್ಪಾಟಿಗೆ ಹೋಗಿಲ್ಲ ಅಲ್ಲಿ ಏನು ಅನ್ನೋದು ಮತ್ತ ಅದಕ್ಕ ಅಲ್ಲಿ ಹೋಗಿಂದ ಗೊತ್ತಾಗ್ತದ ಸರ್ ಏನು ಅವ್ರ ಏಜ್ ಎಷ್ಟಿತ್ತು ಏಜ್ 30 ಏನ್ ಕೆಲಸ ಮಾಡ್ತಿದ್ರು ಆಟೋ ಹೊಡಿತಿದ್ದ ಸರ್ ಆಟೋ ಹೊಡಿತಿದ್ದ ಮೊನ್ನೆ ರೀಸೆಂಟ್ ಆಗಿ ಒಂದ್ ತಿಂಗಳು 2-3 ತಿಂಗಳು ಆಯ್ತು ಮದ್ವೆ ಆಗಿ ಮಗ ಹೆಂಡತಿ ಪ್ರೆಗ್ನೆಂಟ್ ಅದಾಳ ಅವ್ರ ಹೆಸರು ಸರ್ ವಿಲಾಸ್ ನಡುವಿನ ಮನಿ ನಿಮ್ ಹೆಸರು ಸರ್ ಪ್ರಕಾಶ್ ನಡುವಿನ ಮನಿ ಡಿಪಾರ್ಟ್ಮೆಂಟ್ ಏನ್ ಸರ್ ಏನ್ ಹೇಳೋದು ಹೇಳ್ರಿ ಹಿಂಗ ಪದೇ ಹಿಂಗ ಆಗಾಕತ್ತೇವ್ ಎಲ್ಲಾ ಕಡೆ ಮತ್ತ ಅದಕ್ಕೆ ಲ್ಯಾಂಡ್ ಆರ್ಡರ್ ಏನು ಈ ತರ ಹಗಲತ್ತ ಮರ್ಡರ್ ಆಗಾಕತ್ತೇವ ಅಂದ್ರೆ ಇದು ಯಾವ ಲೆಕ್ಕ ಏನು ಮರ್ಡರ್ ಅನ್ನೋದು ಮಾಮೂಲಿ ಆಗ್ಬಿಟ್ಟದ್ರಿ ಬಿಜಾಪುರದಾಗ ಒಬ್ಬರು ಸಾಯಿ ಹೊಡಿದು ಒಬ್ಬರು ಇದು ಮಾಡೋದು ಅಂದ್ರೆ ಹೆಂಗ್ ಆಟೋ ಹೊಡಿತಿದ್ದೆ ये हमको मालूम नहीं सर हम घर में था हमारा फोन आया हम तो ऐसा तुम्हारा साले को मारा करके बंजारा क्रॉस पे कौन मारा क्या है कि सब क्या मालूम नहीं हमारा घर कहाँ है सब दरगाह में दरगाह पास खाजा में दरगाह तुम्हारे बेटे का नाम है उमर वो बेटा नहीं वो हमारा साला होना साले का नहीं उमर का नाम विलास क्या उमर नडवीन मनी उम्र एक 30 शादी होगी ठीक है शादी हो बच्चे हो अभी नहीं 4 महीने की प्रेग्नेंट है अभी कौन क्या कर अभी नहीं एक रिसेंट एक आधा घंटा बीच मालूम पड़ा हमको अभी ऐसा बोल के मालूम आपको कौन करे क्या करेंगे अभी तक मालूम नहीं डिपार्टमेंट से क्या मांग करना चाहिए क्या करना चाहिए वही पूछना पड़ता उधर जाके क्या हुआ क्या नहीं उनसे पूछे तो मालूम पड़ेगा ना नाम सर तुम्हारा रवि कुमार ಪೊಲೀಸರು ಇದೀಗ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಹಂತಕರಿಗಾಗಿ ಬಲೆ ಬೀಸಿದ್ದಾರೆ. ಗುಮ್ಮಟ ನಗರಿಯ ಬಂಜಾರ ಕ್ರಾಸ್ನಲ್ಲಿ ನಡೆದ ಈ ಭೀಕರ ಹತ್ಯೆ ಇದೀಗ ಸ್ಥಳೀಯರಲ್ಲಿ ಭೀತಿ ಹುಟ್ಟಿಸಿದೆ. ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರೂ ಪೊಲೀಸರು ಅವರನ್ನ ಮಟ್ಟ ಹಾಕಬೇಕು. ನಿಜಕ್ಕೂ ಇಲ್ಲಿ ಮನುಷ್ಯತ್ವ ಸತ್ತಿದೆಯಾ? ಆಟೋ ಚಾಲಕನ ಹತ್ಯೆ ಹಿಂದೆ ಅಡುಗಿರುವ ಆ ಕ್ರೂರ ಮನಸ್ಸುಗಳಾದರೂ ಯಾವುವು?
ಪೊಲೀಸರು ಆರೋಪಿಗಳನ್ನ ಯಾವಾಗ ಬಂಧಿಸ್ತಾರೆ, ಈ ನೋವಿನ ಕುಟುಂಬಕ್ಕೆ ನ್ಯಾಯ ಸಿಗುವುದು ಯಾವಾಗ ಎಂಬುದು ನಮ್ಮ ಅಕ್ರಮ ಭೇಟೆ ನ್ಯೂಸ್ ಕನ್ನಡ ವಾಹಿನಿಯ ಆಗ್ರಹವೂ ಕೂಡ ಇದೇ ಆಗಿದೆ.